ನಮಸ್ಕಾರ. ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಿರ್ದೇಶಕ ದಿನೇಶ್ ಎಂ. ಇವತ್ತು ನಾವು ಅರಮನೆ ಮೈದಾನದಲ್ಲಿ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮತ್ತು ಸಾವಯವ ಮೇಳದ ಪ್ರಯುಕ್ತವಾಗಿ ಸಿರಿ ಮಿಲೆಟ್ ಬ್ರ್ಯಾಂಡಿನ ಮಳಿಗೆಯನ್ನು ಹಾಕಿದ್ದೀವಿ. ನಮ್ಮ ಉದ್ದೇಶ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಉದ್ದೇಶ ಮುಖ್ಯವಾಗಿ ರೈತರು ಸಿರಿಧಾನ್ಯವನ್ನು ಬೆಳಿಬೇಕು ಹಾಗೂ ಸುಲಭದಲ್ಲಿ ಜನಸಾಮಾನ್ಯರಿಗೆ ಈ ಸಿರಿಧಾನ್ಯ ಉತ್ಪನ್ನಗಳು ಸಮಾಜದಲ್ಲಿ ಲಭ್ಯ ಆಗಬೇಕು ಅಂತ ಹೇಳುವಂಥ ಉದ್ದೇಶದಿಂದ 3 ರೈತ ಉತ್ಪಾದಕ ಕಂಪನಿಗಳನ್ನು ಮಾಡಿ, ಈ ರೈತ ಉತ್ಪಾದಕ ಕಂಪನಿಗಳಲ್ಲಿ ಸಿರಿಧಾನ್ಯವನ್ನು ಬೆಳೆಸುವಂಥ ಪ್ರಕ್ರಿಯೆಯನ್ನು ಮಾಡಿ ಅವರಿಗೆ ಯೋಗ್ಯ ಬೆಲೆಯನ್ನು ನೀಡುವುದರ ಮುಖೇನ ಇವತ್ತು ಅತಿ ಹೆಚ್ಚು ಯೋಗ್ಯ ಬೆಲೆಯನ್ನು ನೀಡಿ ಅವರಿಂದ ಖರೀದಿ ಮಾಡಿ ಒಂದು ಮಾದರಿ ಸಂಸ್ಕರಣಾ ಘಟಕದಲ್ಲಿ ಸಂಸ್ಕರಣೆಯನ್ನು ಮಾಡಿ ಸಿರಿಧಾನ್ಯಗಳ ಮೌಲ್ಯವರ್ಧಿತ ಉತ್ಪನ್ನಗಳು, ಸಿರಿಧಾನ್ಯದ ಬೇಕರಿ ಉತ್ಪನ್ನಗಳನ್ನು ಸುಮಾರು 40 ಬಗೆಯ ಉತ್ಪನ್ನಗಳನ್ನು ಇವತ್ತು ಸಮಾಜಕ್ಕೆ ಕೊಡುವಂಥ ಕೆಲಸ ಆಗಿದೆ. ಧರ್ಮಸ್ಥಳ ಧರ್ಮಾಧಿಕಾರಿಗಳು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಹಾಗೂ ಡಾಕ್ಟರ್ ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆ ಅವರ ಆಶಯ ಮುಖ್ಯವಾಗಿ ಒಂದು ಪೌಷ್ಟಿಕಯುತವಾದಂಥ ಆಹಾರವನ್ನು ಬೆಳೆಸಬೇಕು, ಅದನ್ನು ಯೋಗ್ಯ ರೀತಿಯಲ್ಲಿ ಸಮಾಜಕ್ಕೆ ಒದಗಣೆ ಮಾಡಬೇಕು. ಮುಖ್ಯವಾಗಿ ಅನ್ನದ ಬಟ್ಟಲಿಗೆ ಸಿರಿಧಾನ್ಯಗಳು ಬರಬೇಕು. ಈ ನಿಟ್ಟಿನಲ್ಲಿ ಪೌಷ್ಟಿಕಯುತವಾದಂಥ ಆಹಾರ ಸಮಾಜಕ್ಕೆ ದೊರಕಬೇಕು. ಪೌಷ್ಟಿಕಯುತವಾದಂಥ ಆಹಾರವನ್ನು ತಿನ್ನುವುದರಿಂದ ಆರೋಗ್ಯಯುತವಾದಂಥ ಒಂದು ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳುವಂಥದ್ದು ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ದೇಶ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೀನಿ. ಇವತ್ತು ಈ ಒಂದು ಮಳಿಗೆಯಲ್ಲಿ ವಿಶೇಷವಾಗಿ ನಾವು ಆಫರ್ಗಳನ್ನು ಕೊಟ್ಟಿದ್ದೀವಿ. ಇವತ್ತು 5 kg ಧಾನ್ಯಗಳು, ಪ್ರತಿಯೊಂದು ಧಾನ್ಯಗಳು 1 kg ಆಗಿ 5 kg ಪಂಚಧಾನ್ಯಗಳನ್ನು ನಾವು 765 ರೂಪಾಯಿ MRP ಆಗುತ್ತೆ. ಇವತ್ತು 550 ರೂಪಾಯಿ ಡಿಸ್ಕೌಂಟಲ್ಲಿ ಕೊಡ್ತಿದ್ದೀವಿ. ಇವತ್ತು ಒಂದು 9 ಕಾಂಬೋಗಳನ್ನು ಮಾಡಿದ್ವಿ. 7 ದಿನಕ್ಕೆ ಬೇಕಾದಂಥ 7 ದಿನದ ರೆಡಿ ಟು ಕುಕ್ ಮಾಡುವಂತಹ ಉಪಹಾರದ ಸರಣಿಗಳನ್ನು ಇರ್ಬೋದು, ಇಲ್ಲದ್ರೆ ಆರೋಗ್ಯಕರ ಪೇಯಗಳಿರ್ಬೋದು, ಬೇಕರಿ ಉತ್ಪನ್ನಗಳಿರ್ಬೋದು, ಇದನ್ನು ಕಾಂಬೋ ಮಾಡಿಕೊಟ್ಟಿದ್ದೀವಿ. ಇದು ಡಿಸ್ಕೌಂಟಲ್ಲಿ ಸಿಗುತ್ತೆ. ಏನಿಲ್ಲ ಅಂತ ಹೇಳೋದು 25ರಿಂದ 30% ಡಿಸ್ಕೌಂಟಲ್ಲಿ ಈ ಮಳಿಗೆಯಲ್ಲಿ ನಾವು ವಿತರಣೆ ಮಾಡ್ತಿದ್ದೀವಿ ವಿಶೇಷವಾಗಿ. ಧನ್ಯವಾದಗಳು ಸರ್. ಇನ್ನು 2 ದಿವಸ ಕೂಡ ಕೊಡ್ತಿದ್ದೀವಿ. ಎಸ್.